ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಮೆರಿಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಧಿಕಾರದಲ್ಲಿರುವಂತಹ ಅಧ್ಯಕ್ಷರೊಬ್ಬರ ಫೋಟೋವನ್ನು ದೇಶದ ಅಧಿಕೃತ ಪಾಸ್ಪೋರ್ಟ್ನ ಪುಟಗಳಲ್ಲಿ ಮುದ್ರಿಸಲಾಗ್ತಾ ಇದೆ. ಇದು ಹೊಸ ವಿವಾದವನ್ನು ಸೃಷ್ಟಿಸ್ತಾ ಇದೆ. ಅಮೆರಿಕದ 250ನೇ ವರ್ಷದ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ಡೊನಾಲ್ಡ್ ಟ್ರಂಪ್ ಅವರ ಫೋಟೋ ಹಾಗೆ ಸಹಿ ಇರುವಂತಹ ವಿಶೇಷ ಆವೃತ್ತಿಯ ಪಾಸ್ಪೋರ್ಟ್ಗಳನ್ನು ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿ ವೈಟ್ ಹೌಸ್ ಮೂಲಗಳು ತಿಳಿಸಿದವೆ. ಪಾಸ್ಪೋರ್ಟಿನ ಒಳಗಿನ ಪುಟವೊಂದರಲ್ಲಿ ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯ ಪಠ್ಯದ ಮೇಲೆ ಟ್ರಂಪ್ ಅವರ ಅಧಿಕೃತ ಭಾವಚಿತ್ರವಿರುತ್ತೆ. ಅದರ ಕೆಳಗೆ ಅವರ ಸಹಿಯು ಚಿನ್ನದ ಬಣ್ಣದಲ್ಲಿ ಮುದ್ರಿತವಾಗಿರುತ್ತೆ ಅಂತ ಹೇಳಿ ತಿಳಿಸಿದ್ದಾವೆ. ಈ ವಿಶೇಷ ಪಾಸ್ಪೋರ್ಟ್ಗಳು ಕೇವಲ 25,000ದಿಂದ 30,000 ಪ್ರತಿಗಳಲ್ಲಿ ಮಾತ್ರ ಲಭ್ಯವಿರುತ್ತೆ. ವಾಷಿಂಗ್ಟನ್ ಪಾಸ್ಪೋರ್ಟ್ ಏಜೆನ್ಸಿಯಲ್ಲಿ ಅರ್ಜಿ ಸಲ್ಲಿಸುವ ಅಮೆರಿಕನ್ ನಾಗರಿಕರಿಗೆ ಮಾತ್ರ ಸಿಗಲಿದೆ ಅಂತ ಹೇಳಿ ತಿಳಿಸಿದೆ. ಸಾಮಾನ್ಯವಾಗಿ ಅಬ್ರಹಾಂ ಲಿಂಕನ್ ಹಾಗೆ ಜಾರ್ಜ್ ವಾಷಿಂಗ್ಟನ್ ಅಂತಹ ಐತಿಹಾಸಿಕ ವ್ಯಕ್ತಿಗಳ ಚಿತ್ರವಿರುವಂತಹ ಜಾಗದಲ್ಲಿ ಈಗ ಟ್ರಂಪ್ ತಮ್ಮದೇ ಚಿತ್ರವನ್ನು ಸೇರಿಸುತ್ತಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ. ವರದಿಗಳ ಪ್ರಕಾರ ಟ್ರಂಪ್ ಅವರ ಪ್ರಭಾವ ಕೇವಲ ಪಾಸ್ಪೋರ್ಟ್ಗೆ ಸೀಮಿತವಾಗಿಲ್ಲ. ಅಮೆರಿಕದ ಕರೆನ್ಸಿ ನೋಟ್ಗಳು ಅಂದರೆ ಡಾಲರ್ ಬಿಲ್ಸ್ ಮೇಲೂ ಕೂಡ ಅವರ ಸಹಿ ಇರಲಿದೆ. ಅಷ್ಟೇ ಅಲ್ಲದೆ ರಾಜಧಾನಿಯಲ್ಲಿರುವ ಹಲವಾರು ಸರ್ಕಾರಿ ಕಟ್ಟಡಗಳ ಮೇಲೆ ಅವರ ಬ್ಯಾನರ್ಗಳನ್ನು ಇರಿಸಲಾಗಿದ್ದು, ಕೆನಡಿ ಸೆಂಟರ್ ಹಾಗೆ ಈಗ ವಿಸರ್ಜಿಸಲಾದಂತಹ US ಇನ್ಸ್ಟಿಟ್ಯೂಟ್ ಆಫ್ ಪೀಸ್ಗೆ ಅವರ ಹೆಸರನ್ನು ಸೇರಿಸಲಾಗಿದೆ ಅಂತ ಹೇಳಿ ಕೂಡ ತಿಳಿದು ಬಂದಿದೆ. ಟ್ರಂಪ್ ಅವರ ಈ ನಿರ್ಧಾರವನ್ನು ವಿರೋಧ ಪಕ್ಷದ ಡೆಮೊಕ್ರಾಟ್ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಇದು ವ್ಯಕ್ತಿ ಆರಾಧನೆಯ ಪರಮಾವಧಿ ಹಾಗೆ ದೇಶದ ಸಾಂಪ್ರದಾಯಿಕ ಮೌಲ್ಯಗಳಿಗೆ ಧಕ್ಕೆ ತರುವ ಪ್ರಯತ್ನ ಅಂತ ಹೇಳಿ ಟೀಕಿಸಿದ್ದಾರೆ. ಅಮೆರಿಕದ ಇತಿಹಾಸದಲ್ಲಿ ರಾಷ್ಟ್ರಪಿತನ ಸ್ಥಾನ ಪಡೆಯೋದಕ್ಕೆ ಟ್ರಂಪ್ ಈ ಹಾದಿ ತುಳಿತಾ ಇದ್ದಾರೆ ಅಂತ ಹೇಳಿ ಅನುಮಾನಗಳನ್ನು ರಾಜಕೀಯ ವಿಶ್ಲೇಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇತಿಹಾಸದ ದೃಷ್ಟಿಯಿಂದ ನೋಡಿದರೆ ಪಾಸ್ಪೋರ್ಟ್ಗಳು ಸಾಮಾನ್ಯವಾಗಿ ದೇಶದ ಸಾಂಸ್ಕೃತಿಕ, ಐತಿಹಾಸಿಕ ಹಾಗೆ ಭೌಗೋಳಿಕ ಗುರುತುಗಳನ್ನು ಪ್ರತಿಬಿಂಬಿಸುವ ದಾಖಲೆಗಳಾಗಿದ್ದಾವೆ. ಜೀವಂತ ನಾಯಕರ ಚಿತ್ರವನ್ನು ಅದರಲ್ಲಿ ಸೇರಿಸೋದು ಅಪರೂಪ. ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಅಧಿಕಾರದಲ್ಲಿರುವ ನಾಯಕನ ಚಿತ್ರವನ್ನು ಪಾಸ್ಪೋರ್ಟ್ನಲ್ಲಿ ಬಳಸುವ ಪದ್ಧತಿ ಅನ್ನೋದು ಇಲ್ಲ. ಈ ಹಿನ್ನೆಲೆ ಟ್ರಂಪ್ ಈ ರೀತಿಯ ವಿಶೇಷ ಪಾಸ್ಪೋರ್ಟ್ಗಳಲ್ಲಿ ಕಾಣಿಸಿಕೊಳ್ಳುವ ಮೊದಲ ಅಮೆರಿಕನ್ ಅಧ್ಯಕ್ಷರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಟೀಕೆ ಹಾಗೆ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಟ್ರಂಪ್ ಅವರನ್ನಷ್ಟೇ ಅಲ್ಲದೆ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರ ಮೇಲೂ ಟೀಕೆಯ ಮಳೆ ಸುರಿತಾ ಇದ್ದಾವೆ. ರಾಷ್ಟ್ರೀಯ ಭದ್ರತೆ ಹಾಗೆ ವಿದೇಶಾಂಗ ನೀತಿಗಳ ಮೇಲೆ ಗಮನ ಹರಿಸುವ ಬದಲು ಟ್ರಂಪ್ ಅವರ ವೈಯಕ್ತಿಕ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಡೆಮೊಕ್ರಾಟ್ ಸದಸ್ಯರು ಆರೋಪಿಸಿದ್ದಾರೆ. ವಿಶೇಷವಾಗಿ ಇರಾನ್ ಸಂಬಂಧಿತ ಉದ್ವಿಗ್ನ ಪರಿಸ್ಥಿತಿ ನಡುವೆ ಇಂತಹ ನಿರ್ಧಾರ ಕೈಗೊಳ್ಳೋದು ಸರಿಯಲ್ಲ ಅಂತ ಹೇಳಿ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸರ್ಕಾರದ ಸಂಪನ್ಮೂಲಗಳನ್ನು ವೈಯಕ್ತಿಕ ಪ್ರಚಾರಕ್ಕೆ ಬಳಸಲಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಇತರ ದೇಶಗಳ ಉದಾಹರಣೆಗಳನ್ನು ನೀಡಲಾಗ್ತಾ ಇದೆ. ಉತ್ತರ ಕೊರಿಯಾದಲ್ಲಿ ನಾಯಕ ಕಿಮ್ ಜಾಂಗ್ ಉನ್ ಅವರ ಪ್ರಭಾವ ವ್ಯಾಪಕವಾಗಿದ್ದರೂ ಪಾಸ್ಪೋರ್ಟ್ನಲ್ಲಿ ಅವರ ಚಿತ್ರವನ್ನು ಬಳಸೋದಿಲ್ಲ. ಬದಲಾಗಿ ಪವಿತ್ರ ಪೇಕ್2 ಪರ್ವತದ ಚಿತ್ರವನ್ನು ಬಳಸಲಾಗುತ್ತೆ ಅಂತ ಹೇಳಿದ್ದಾರೆ. ಅಮೆರಿಕದ ಪ್ರಸ್ತುತ ಪಾಸ್ಪೋರ್ಟ್ನಲ್ಲಿ ಅಪೋಲೋ 11, ಚಂದ್ರನ ಮೇಲೆ ಇಳಿಯುವುದು ಮತ್ತು ಸ್ವತಂತ್ರದ ಪ್ರತಿಮೆಗಳಂತಹ ಐತಿಹಾಸಿಕ ತಾಣಗಳು ಹಾಗೆ ಘಟನೆಗಳನ್ನು ಮುದ್ರಿಸಲಾಗಿದೆ. ಇವು ರಾಷ್ಟ್ರದ ಸಂಯುಕ್ತ ಪರಂಪರೆಯನ್ನು ಪ್ರತಿನಿಧಿಸುತ್ತಾ ಇದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಈವರೆಗೂ ಕೂಡ ಮುದ್ರಿಸಲಾಗಿಲ್ಲ. ಇತ್ತೀಚಿನ ಅವಧಿಯಲ್ಲಿ ಟ್ರಂಪ್ ಆಡಳಿತವು ವಿವಿಧ ಸರ್ಕಾರಿ ಸಂಸ್ಥೆಗಳಲ್ಲಿ ತನ್ನ ಗುರುತನ್ನು ಹೆಚ್ಚಿಸುವ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕೆಲವು ಕಟ್ಟಡಗಳಲ್ಲಿ ಅವರ ಹೆಸರು, ಚಿತ್ರಗಳನ್ನು ಪ್ರದರ್ಶಿಸೋದು ಹಾಗೆ ಕೆಲವು ಸಂಸ್ಥೆಗಳ ಹೆಸರಿನಲ್ಲಿ ಬದಲಾವಣೆ ಮಾಡುವ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದ್ದಾವೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಟ್ನಲ್ಲಿ ಟ್ರಂಪ್ ಅವರ ಫೋಟೋ ಪಾಸ್ಪೋರ್ಟ್ನಲ್ಲಿ ಸೇರಿಸುವ ಯೋಜನೆ ಕೇವಲ ಸ್ಮಾರಕ ಕ್ರಮವಾಗಿದ್ದರೂ ಅದರ ಹಿಂದಿರುವ ರಾಜಕೀಯ ಸಂಕೇತಗಳು ಪ್ರಜಾಪ್ರಭುತ್ವದ ಮೌಲ್ಯಗಳ ಮೇಲೆ ಪರಿಣಾಮ ಹಾಗೆ
ರಾಷ್ಟ್ರದ ಗುರುತಿನ ಮೇಲೆ ಅದರ ಪ್ರಭಾವ ಕುರಿತು ಅಮೆರಿಕದಲ್ಲಿ ಗಂಭೀರ ಹಾಗೆ ದೀರ್ಘ ಚರ್ಚೆಗೆ ಕಾರಣವಾಗಿದೆ ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇದ್ದಾವೆ. ಇದರ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.